ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನೀವು ವಾಟ್ಸಪ್ಪಲ್ಲಿ ವಿಡಿಯೋ ಕಾಲ್ ಆಗಲಿ ಆಡಿಯೋ ಕಾಲ್ ಆಗಲಿ ಮಾಡುವಾಗ ನಿಮ್ಮ ಲೊಕೇಶನ್ ಶೇರ್ ಆಗಬಾರ್ದು ಅಂತ ಹೇಳಿದ್ರೆ ನೀವು ವಾಟ್ಸಪ್ಪಲ್ಲಿ ಯಾವ ರೀತಿಯಾದ ಸೆಟ್ಟಿಂಗ್ನ ಮಾಡ್ಕೊಬೇಕನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ನೋಡಿ. ನೀವು ವಾಟ್ಸಪ್ನ ಓಪನ್ ಮಾಡಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ. ಈ ರೀತಿ ಇಂಟರ್ಫೇಸ್ ಬಂದಾದ ನಂತರ ನೀವು ಪ್ರೈವಸಿ ಅಂತ ಒಂದು ಆಪ್ಷನ್ ಇದೆಯಲ್ಲ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಸ್ಕ್ರೋಲ್ ಡೌನ್ ಮಾಡಿದರೆ ಇಲ್ಲಿ ಅಡ್ವಾನ್ಸ್ಡ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಈ ಅಡ್ವಾನ್ಸ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಈ ಅಡ್ವಾನ್ಸ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಪ್ರೊಟೆಕ್ಟ್ IP ಅಡ್ರೆಸ್ ಇನ್ ಕಾಲ್ಸ್ ಅಂತ ಇದೆಯಲ್ಲ, ಈ ಆಪ್ಷನನ್ನು ನೀವು ಆನ್ ಮಾಡ್ಕೊಬೇಕಾಗುತ್ತೆ. ಈ ಆಪ್ಷನ್ನ ಆನ್ ಮಾಡ್ಕೊಂತು ಅಂತ ಆದರೆ ನೀವು ನಿಮ್ಮ ವಾಟ್ಸಪ್ಪಲ್ಲಿ ವಿಡಿಯೋ ಕಾಲು ಆಡಿಯೋ ಕಾಲಲ್ಲಿ ಅದು ಲೊಕೇಶನ್ನು ಟ್ರ್ಯಾಕ್ ಆಗೋಲ್ಲ. ಇದು ವಾಟ್ಸಪ್ಪಲ್ಲಿ ಸೇಫಾಗಿರುತ್ತೆ. ನಿಮ್ಮ ವಿಡಿಯೋ ಕಾಲು ಆಡಿಯೋ ಕಾಲ್ಸ್ ಏನೇ ಕಾಲ್ಸ್ ಮಾಡೋದಾದರೂ ದಯವಿಟ್ಟು ಈ ಫೀಚರ್ ನೀವು ಆನ್ ಮಾಡ್ಕೊಂಡ್ರೆ ನಿಮಗೆ ಯೂಸ್ಫುಲ್ ಆಗಿರುತ್ತೆ. ಯಾವುದೇ ರೀತಿಯ ವಿಡಿಯೋ ಕಾಲ್ ಆಡಿಯೋ ಕಾಲ್ ಲೀಕ್ ಆಗುವ ಸಾಧ್ಯತೆಗಳು ಕಮ್ಮಿ ಇರುತ್ತೆ. ದಯವಿಟ್ಟು ಈ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿದ್ದಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.